ನಮಸ್ಕಾರ ಸ್ನೇಹಿತರೆ, ವೇದ ಮಕರಂದಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಾಘ ಮಾಸದ ಹುಣ್ಣಿಮೆಯ ಸ್ನಾನಕ್ಕಿರುವ ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೆಲವು ಮಾಸಗಳಲ್ಲಿ ಮಾಡೋ ಸ್ನಾನಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಅದರಲ್ಲೂ ಮಾಘ ಮಾಸದ ಸ್ನಾನ ಬಹಳ ವಿಶೇಷವಾದದ್ದು. ಮಾಘ ಮಾಸದಲ್ಲಿ ಪ್ರತಿದಿನ ಸೂರ್ಯೋದಯಕ್ಕೆ ಮುನ್ನ ಸ್ನಾನವನ್ನು ಮಾಡೋದ್ರಿಂದ ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅತಿ ಹೆಚ್ಚು ಲಾಭಗಳನ್ನು ಹೊಂದಬಹುದು. ಮಾಘ ಮಾಸದ ಹುಣ್ಣಿಮೆ ದಿನ ನದಿ ಸ್ನಾನಕ್ಕೆ ಜನರು ಮುಗಿಬಿದ್ದು ಹೋಗ್ತಾರೆ. ಏನಿದರ ರಹಸ್ಯ, ವೈಶಿಷ್ಟ್ಯ, ಪ್ರಾಮುಖ್ಯತೆ, ಲಾಭಗಳು ಇದೆಲ್ಲವನ್ನ ವಿವರವಾಗಿ ನೋಡೋಣ. ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನಮಗೆ ಒಂದು ವರ್ಷದಲ್ಲಿ ಬರೋ 12 ಹುಣ್ಣಿಮೆಗಳಲ್ಲಿ ಮಾಘ ಹುಣ್ಣಿಮೆ ಬಹಳ ವಿಶೇಷವಾದದ್ದು ಮತ್ತು ಪವಿತ್ರವಾದದ್ದು. ಈ ಹುಣ್ಣಿಮೆ ಶಿವಕೇಶವ ಇಬ್ಬರಿಗೂ ಪ್ರೀತಿದಾಯಕವಾದದ್ದು. ಅದಕ್ಕೆ ಈ ಮಾಘ ಪೌರ್ಣಮಿಯ ದಿನ ಸಮುದ್ರ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ನದೀನಾಂ ಸಾಗರೋ ಗತಿಹಿ ಅಂತ ಒಂದು ಶ್ಲೋಕ ಇದೆ. ಅಂದರೆ ಎಲ್ಲ ನದಿಗಳಿಗೂ ಸಮುದ್ರನೇ ಗತಿ. ನದಿಗಳೆಲ್ಲನೂ ಹರಿದು ಸೇರೋದು ಸಮುದ್ರವನ್ನೇ ಅಲ್ವಾ. ಮತ್ತು ಆಕಾಶದಿಂದ ಬಿದ್ದಂಥ ಪ್ರತಿಯೊಂದು ಹನಿನೂ ಸಹ ನದಿಗಳ ಮೂಲಕ ಸಮುದ್ರವನ್ನೇ ಸೇರುತ್ತೆ. ಹಾಗಾಗಿ ಸಮುದ್ರ ಸ್ನಾನವನ್ನು ಮಾಡೋದ್ರಿಂದ ಎಲ್ಲ ನದಿಗಳ ಸ್ನಾನವನ್ನು ಮಾಡಿದಷ್ಟು ಪುಣ್ಯ ಫಲ ದೊರೆಯುತ್ತೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಸಮುದ್ರದ ವಿಶೇಷ ಏನಂದರೆ, ಎಷ್ಟೋ ಜೀವನದಿಗಳು ಹರಿದು ಬಂದು ಸಮುದ್ರವನ್ನು ಸೇರಿದ್ರೂ ಅದರ ವಾಲ್ಯೂಮ್ ಅಂದರೆ ಪರಿಮಾಣ ಹೆಚ್ಚಾಗೋದಿಲ್ಲ. ಮತ್ತು ಪ್ರತಿನಿತ್ಯ ಸೂರ್ಯ ಕಿರಣಗಳಿಂದ ಎಷ್ಟೇ ನೀರು ಆವಿಯಾದರೂ ಸಹ ಅದರ ವಾಲ್ಯೂಮ್ ಕಡಿಮೆ ಆಗಲ್ಲ. ಈ ರೀತಿಯಾದ ಸ್ಥಿರತ್ವವನ್ನು ಹೊಂದಿರೋದೇ ಸಮುದ್ರ ರಾಜನ ಧರ್ಮ. ಒಂದು ವರ್ಷದಲ್ಲಿ ಬರುವಂಥ 4 ಹುಣ್ಣಿಮೆಗಳು ಸಮುದ್ರ ಸ್ನಾನಕ್ಕೆ ಪ್ರಶಸ್ತವಾದವು ಅಂತ ನಮ್ಮ ಎಷ್ಟೋ ಪುರಾಣಗಳಲ್ಲಿ ಹೇಳಿದ್ದಾರೆ. ಅವು ಯಾವುವು ಅಂದರೆ ಆಷಾಢದಲ್ಲಿ ಬರುವಂಥ ಹುಣ್ಣಿಮೆ, ಕಾರ್ತೀಕ ಮಾಸದ ಹುಣ್ಣಿಮೆ, ಮಾಘ ಹುಣ್ಣಿಮೆ ಮತ್ತು ವೈಶಾಖ ಹುಣ್ಣಿಮೆಗಳು. ಈ ಹುಣ್ಣಿಮೆಗಳಲ್ಲಿ ಯಾರು ಸಮುದ್ರ ಸ್ನಾನವನ್ನು ಮಾಡ್ತಾರೋ ಅವ್ರಿಗೆ ಸಮುದ್ರ ರಾಜ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸ್ತಾರೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಇದರಲ್ಲಿ ಬಹಳ ಮುಖ್ಯವಾದದ್ದು ಮಾಘ ಹುಣ್ಣಿಮೆಯ ದಿನ ಮಾಡುವಂಥ ಸ್ನಾನ. ಮಾಘ ಹುಣ್ಣಿಮೆ ದಿನ ಸೂರ್ಯೋದಯಕ್ಕೆ ಮುನ್ನ ಮಾಡುವಂಥ ನದಿ ಸ್ನಾನ ಅಥವಾ ಸಮುದ್ರ ಸ್ನಾನಕ್ಕೆ ಬಹಳನೇ ಪ್ರಾಶಸ್ತ್ಯ ಇದೆ. ಸ್ನಾನ ಅಂದರೆ ಹೇಗೆ ಅಂದರೆ ಹಾಗೆ ಒಬ್ಬರ ಮೇಲೊಬ್ಬರು ನೀರನ್ನು ಎರಚಾಡ್ಕೊಂಡು ಮಾಡೋವಂಥದ್ದಲ್ಲ, ಅದಕ್ಕೊಂದು ಕ್ರಮ ಇದೆ. ಸಮುದ್ರ ಸ್ನಾನ ಆದರೆ ಅಲೆಗಳಿಗೆ ಎದುರಾಗಿ ನಿಲ್ಲಬೇಕು. ನದಿಯಲ್ಲಿ ಸ್ನಾನ ಮಾಡೋದಾದರೆ ಹರಿಯೋ ನೀರಿನ ಪ್ರವಾಹಕ್ಕೆ ಎದುರಾಗಿ ನಿಂತು ಸ್ನಾನವನ್ನು ಮಾಡಬೇಕು. ಯಾವ ರೀತಿಯಾಗಿ ನಿಲ್ಲಬೇಕು ಅಂದರೆ ನಮ್ಮ ನಾಭಿಯ ಭಾಗ ನೀರಲ್ಲಿ ಮುಳುಗಿರಬೇಕು. ಹಾಗೆ ನಿಂತು 48 ನಿಮಿಷಗಳ ಕಾಲ ಸ್ನಾನ ಮಾಡಬೇಕು ಅಂತ ನಮ್ಮ ಮಾಘ ಪುರಾಣದಲ್ಲಿ ವಿವರಿಸಿದ್ದಾರೆ. ಈ ರೀತಿಯಾಗಿ ಸ್ನಾನ ಮಾಡೋದ್ರ ಹಿಂದೆ ಇರೋ ಕಾರಣ ಏನು ಅಂದರೆ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಪ್ರಸರಿಸುವಂಥ ಸೂರ್ಯ ಕಿರಣಗಳಲ್ಲಿರುವಂಥ ವಿದ್ಯುತ್ ಶಕ್ತಿ ಸಮುದ್ರ ಮತ್ತು ನದಿ ನೀರಲ್ಲಿ ನಿಕ್ಷಿಪ್ತವಾಗಿರುತ್ತೆ. ನೀರಲ್ಲಿ ಕರೆಂಟ್ ಇದೆ ಅನ್ನೋ ವಿಷಯನ ನಾವು ಸೈನ್ಸಲ್ಲಿ ಓದಿದ್ದೀವಿ ಅಲ್ವಾ. ಅದನ್ನೇ ಈಗಲೂ ಉಪಯೋಗಿಸ್ತಾ ಇದ್ದೀವಿ. ಕರೆಂಟ್ ಕಂಡುಹಿಡಿಯೋಕ್ಕೂ ಮುಂಚೆನೇ ನಮ್ಮ ಹಿರಿಯರು ನಮ್ಗೆ ಇದನ್ನು ಹೇಳಿದ್ದಾರೆ ನೋಡಿ. ಸಮುದ್ರ ಮತ್ತು ನದಿಗಳ ನೀರು ಬೆಳಗ್ಗೆಯಿಂದ ಸಂಜೆವರೆಗೆ ಸೂರ್ಯ ಕಿರಣಗಳ ಶಕ್ತಿಯನ್ನು ಪಡ್ಕೊಂಡಿರುತ್ತೆ. ಮತ್ತು ಸಂಜೆ ಹುಣ್ಣಿಮೆ ಚಂದ್ರನ ಬೆಳದಿಂಗಳಿಂದ ಬರೋವಂಥ ಅಮೃತತ್ವ ಮತ್ತು ಔಷಧ ಗುಣಗಳನ್ನು ಪಡ್ಕೊಳ್ಳುತ್ತೆ. ನೀರಲ್ಲಿ ಈ ಅದ್ಭುತ ಶಕ್ತಿಗಳು ಇರೋವಾಗಲೇ ಅಂದರೆ ಸೂರ್ಯೋದಯಕ್ಕೆ ಮುಂಚೆನೇ ಸ್ನಾನವನ್ನು ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಸೂರ್ಯೋದಯದ ನಂತರ ಇದರ ಶಕ್ತಿ ಆವಿಯಾಗಿ ಹೋಗುತ್ತೆ. ಹಾಗಾಗಿನೇ ಬ್ರಾಹ್ಮಿ ಮುಹೂರ್ತ ಮಾಘ ಮಾಸದ ಹುಣ್ಣಿಮೆಯ ಸ್ನಾನಕ್ಕೆ ಪ್ರಾಶಸ್ತ್ಯ ಅಂತ ನಮ್ಮ ಹಿರಿಯರು ತೀರ್ಮಾನಿಸಿದ್ದಾರೆ. ನಾಭಿ ಭಾಗ ನೀರಲ್ಲಿ ಮುಳುಗೋ ಹಾಗೆ ನಿಂತು ಸ್ನಾನವನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಮಗು ತಾಯಿ ಗರ್ಭದಲ್ಲಿರೋವಾಗ ಮಗುಗೆ ಬೇಕಾಗಿರೋವಂಥ ಆಹಾರ, ಪೋಷಕಾಂಶ ಎಲ್ಲನೂ ಹೊಕ್ಕುಳ ಬಳ್ಳಿ ಅಥವಾ ಅಂಬಿಲಿಕಲ್ ಕಾರ್ಡ್ ಮುಖಾಂತರ ಮಗುವಿನ ದೇಹವನ್ನು ಸೇರುತ್ತಲ್ವ. ಹಾಗೆಯೇ ಹರಿತಾ ಇರೋ ನೀರಲ್ಲಿರುವಂಥ ಸೂರ್ಯ ಚಂದ್ರರ ಶಕ್ತಿ ನಮ್ಮ ಶರೀರವನ್ನು ಪ್ರವೇಶಿಸಿ ಶರೀರವನ್ನು ಶುದ್ಧಿ ಮಾಡಿ ಅನಾರೋಗ್ಯದಿಂದ ದೂರ ಮಾಡಿ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಶರೀರ ಅಲ್ಲದೆ ಮನಸ್ಸು ಕೂಡ ಶುದ್ಧವಾಗುತ್ತೆ ಅಂತ ಹೇಳ್ತಾರೆ. ಚಂದ್ರಮ ಮನಸ್ಸೋ ಜಾತಃ ಅಂತಾರೆ. ಚಂದ್ರ ಮನಃಕಾರಕ, ಮನಸ್ಸನ್ನು ಪ್ರಶಾಂತವಾಗಿಡ್ತಾನೆ. ಮಾಘ ಪೌರ್ಣಮಿಯ ಸ್ನಾನದಿಂದ ಮನಸ್ಸು ಮತ್ತು ದೇಹ ಎರಡೂ ಶುದ್ಧವಾಗಿ ಪಾಪಗಳ ನಾಶ ಆಗುತ್ತೆ. ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿದ್ದು ಮನಸ್ಸು ಸಂತೋಷವಾಗಿ ಉಲ್ಲಾಸದಾಯಕವಾಗಿದ್ದರೆ ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದಲ್ವಾ. ಆರೋಗ್ಯ ಸರಿ ಇಲ್ಲ ಅಂದರೆ ಅಯ್ಯೋ ಹೆಲ್ತ್ ಚೆನ್ನಾಗಿಲ್ಲ, ಏನು ಮಾಡೋಕ್ಕೂ ಮನಸ್ಸಿಲ್ಲ ಅಂತೀವಿ. ಮನಸ್ಸಿಗೆ ಬೇಜಾರಾಗಿದ್ದರೆ ಮನಸ್ಸೇ ಸರಿ ಇಲ್ಲ, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಅಂತೀವಿ ಅಲ್ವಾ. ಮನುಷ್ಯ ಹುಟ್ಟಿದ ಮೇಲೆ ಸಾವಂತೂ ತಪ್ಪಿದ್ದಲ್ಲ, ಆದರೆ ಇರೋವರೆಗೂ ಅವರ ಕೆಲಸ ಕಾರ್ಯಗಳು ಏನಿರುತ್ತೋ ಅದನ್ನು ಧರ್ಮ ಸಂಬದ್ಧವಾಗಿ ಪಾಲನೆ ಮಾಡ್ಕೊಂಡು ಹೋಗೋದು ಅವ್ರ ಕರ್ತವ್ಯ. ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ ಮತ್ತು ನೆಮ್ಮದಿ. ಇವೆರಡನ್ನೂ ಕರುಣಿಸುವಂಥ ಮಹಾಪರ್ವ ದಿನ ಮಾಘ ಶುದ್ಧ ಹುಣ್ಣಿಮೆ.
ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರೋ ಪಾಪಗಳ ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ದಿನದ ಸ್ನಾನ ಬಹಳನೇ ಮುಖ್ಯವಾದದ್ದು. ಈ ದಿನ ಸಮುದ್ರ ಸ್ನಾನಕ್ಕೆ ಅವಕಾಶ ಇರೋವಂಥವ್ರು ಸಮುದ್ರ ಸ್ನಾನವನ್ನು ಮಾಡ್ಬೋದು. ನದಿ ಸ್ನಾನಕ್ಕೆ ಅವಕಾಶ ಇರೋವಂಥವ್ರು ನದಿ ಸ್ನಾನವನ್ನು ಮಾಡ್ಬೋದು. ಇಲ್ಲ ಎರಡೂ ಸಾಧ್ಯ ಇಲ್ಲ ಅನ್ನೋವಂಥವ್ರು ಒಂದು ಬಕೆಟಲ್ಲಿ ನೀರು ಹಾಕಿ ಚಂದ್ರನ ಬೆಳದಿಂಗಳು ಬೀಳೋ ಅಂಥ ಜಾಗದಲ್ಲಿಟ್ಟು ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಅದರಿಂದ ಸ್ನಾನವನ್ನು ಮಾಡ್ಬೋದು. ಅದು ಸಾಧ್ಯ ಆಗ್ತಿಲ್ಲ ಅನ್ನೋವಂಥವ್ರು ನದಿಗಳ ಹೆಸರನ್ನು ಮನಸ್ಸಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ಮರಿಸ್ತಾ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ ಅಂತ ನದಿಗಳ ನೀರಿಂದ ಸ್ನಾನವನ್ನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಸ್ನಾನ ಮಾಡಿದ್ರೆ ಅದರ ಫಲ ದೊರೆಯುತ್ತೆ ಅಂತ ಹೇಳ್ತಾರೆ. ಈ ಕಾರಣದಿಂದಾಗೇನೆ ನದಿಗಳ ಹತ್ತಿರ ಈ ದಿನ ಜನಗಳು ಕಿಕ್ಕಿರಿದು ತುಂಬಿರ್ತಾರೆ. ಯಾವುದೇ ವಿಚಾರವನ್ನು ಗೊತ್ತಿಲ್ಲದೆ ಪಾಲನೆ ಮಾಡೋದಕ್ಕಿಂತ ತಿಳ್ಕೊಂಡು ಪಾಲನೆ ಮಾಡಿದಾಗ ಅದರಲ್ಲಿ ಸಿಗುವಂಥ ತೃಪ್ತಿನೇ ಬೇರೆ ಅಲ್ವಾ. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಮಾಘ ಮಾಸದ ಹುಣ್ಣಿಮೆ ದಿನ ಯಾಕೆ ನದಿ ಸ್ನಾನ ಮಾಡ್ತಾರೆ ಅನ್ನೋ ಕಾರಣ ಗೊತ್ತಿದ್ದಿರಬಹುದು, ಇನ್ನು ಕೆಲವರಿಗೆ ಗೊತ್ತಿಲ್ಲದೇ ಇದ್ದಿರಬಹುದು. ಈ ವಿಡಿಯೋಯಿಂದ ನಿಮಗೆ ಉಪಯುಕ್ತವಾದ ಮಾಹಿತಿ ದೊರಕಿದೆ ಅಂತ ನಾನು ಭಾವಿಸ್ತೀನಿ. ದೈಹಿಕ ಮಾನಸಿಕ ಸದೃಢತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಮಾಡೋ ಅಂಥ ಮಾಘ ಮಾಸದ ಹುಣ್ಣಿಮೆಯ ಸ್ನಾನದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.